ನಮಸ್ಕಾರ ಗೆಳೆಯರೇ. ನಳಂದ ಯೂನಿವರ್ಸಿಟಿ ಹೆಸರು ಕೇಳಿದರೆ ನಮ್ಮ ಮೈ ಎಲ್ಲಾ ರೋಮಾಂಚನ ಆಗುತ್ತದೆ. ಇವತ್ತು ನಾವು ಭಾರತದ ಅತಿಹೆಚ್ಚು ಪ್ರಸಿದ್ಧ ಮತ್ತು ಪ್ರಾಚೀನ ವಿದ್ಯಾಕೇಂದ್ರವಾದ ನಾಳಂದ ವಿಶ್ವವಿದ್ಯಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಇದು ಪ್ರಪಂಚದ ಮೊದಲ ರೆಸಿಡೆನ್ಷಿಯಲ್ ವಿಶ್ವವಿದ್ಯಾಲಯವಾಗಿತ್ತು. ನಳಂದಾವನ್ನು ಗುಪ್ತ ವಂಶದ ಚಕ್ರವರ್ತಿ ಕುಮಾರಗುಪ್ತ ಪ್ರಥಮ ಸ್ಥಾಪಿಸಿದರು. ಅವರ ಪ್ರೋತ್ಸಾಹದಿಂದ ಈ ವಿಶ್ವವಿದ್ಯಾಲಯವು ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಗೈದಿತು. ಇಲ್ಲಿ 10,000 ವಿದ್ಯಾರ್ಥಿಗಳು ಮತ್ತು 2,000 ಗುರುಗಳು ಓದುತ್ತಿದ್ದರು. ಚೀನಾ, ಟಿಬೆಟ್, ಜಪಾನ್, ಶ್ರೀಲಂಕಾ ಮುಂತಾದ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬರುತ್ತಿದ್ದರು. ಇಲ್ಲಿ ಬೌದ್ಧ ಧರ್ಮದ ಜೊತೆಗೆ ಹಲವಾರು ವಿಷಯಗಳು ಕಲಿಸಲಾಗುತ್ತಿತ್ತು: ತತ್ವಶಾಸ್ತ್ರ, ತರ್ಕ, ವ್ಯಾಕರಣ, ಗಣಿತ, ಆಯುರ್ವೇದ ಮತ್ತು ಔಷಧಶಾಸ್ತ್ರ. ಇದು ನಿಜವಾದ ಜ್ಞಾನ ಮಂದಿರವಾಗಿತ್ತು. ಆರ್ಯಭಟ, ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ ಹ್ಯೂಯೆನ್ಸಾಂಗ್, ಚೀನಾದ ಬೌದ್ಧ ಭಿಕ್ಷು ನಾಗಾರ್ಜುನ, ಪ್ರಸಿದ್ಧ ತತ್ವಜ್ಞ, ಇವರು ಇಲ್ಲಿ ಓದಿ ಕಲಿಸಿದರು ಮತ್ತು ನಾಳಂದಾದ ಖ್ಯಾತಿಯನ್ನು ವೃದ್ಧಿಸಿದರು. ನಳಂದಾದ ಧರ್ಮಗಂಜ ಎಂಬ ಗ್ರಂಥಾಲಯವು ಜ್ಞಾನಸಾಗರವಾಗಿತ್ತು. ಇದು 3 ಭವನಗಳಿಂದ ಕೂಡಿತ್ತು: ರತ್ನಸಾಗರ, ರತ್ನಾಧಿ, ರತ್ನರಂಜಕ. ಇಲ್ಲಿ ಲಕ್ಷಾಂತರ ಪಾಠ್ಯಗ್ರಂಥಗಳು ಇದ್ದವು: ಬೌದ್ಧ ಧರ್ಮ, ತತ್ವಶಾಸ್ತ್ರ, ಆಯುರ್ವೇದ, ಗಣಿತ ಮೊದಲಾದವು. ಕ್ರಿ. ಶ. 1193ರಲ್ಲಿ ಬಕ್ತಿಯಾರ್ ಖಿಲ್ಜಿ ಆಕ್ರಮಣಕಾರಿಯು ನಳಂದ ಮೇಲೆ ದಾಳಿ ನಡೆಸಿದನು. ಅವನು ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದನು. ಅದರಲ್ಲಿದ್ದ ಗ್ರಂಥಗಳು 3 ತಿಂಗಳುಗಳ ಕಾಲ ಉರಿಯುತ್ತ ಇತ್ತು ಎಂದು ಹೇಳಲಾಗುತ್ತದೆ. ಅವರು ಮಠಗಳನ್ನು ಧ್ವಂಸ ಮಾಡಿ ಸಾಧುಗಳನ್ನು ಹತ್ಯೆ ಮಾಡಿದನು. ನಳಂದಾದ ಇತಿಹಾಸ ಭಾರತದ ಶ್ರೇಷ್ಠ ಶೈಕ್ಷಣಿಕ ಪರಂಪರೆಯ ಸಂಕೇತವಾಗಿದೆ. ಇದನ್ನು ಪುನರುಜ್ಜೀವನಗೊಳಿಸಲು ಇತ್ತೀಚೆಗಿನ ವರ್ಷಗಳಲ್ಲಿ ಆಧುನಿಕ ನಾಳಂದ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗಿದೆ. ಇದು ಈಗ ಭಾರತೀಯ ಜ್ಞಾನ ಪರಂಪರೆಯನ್ನು ಮುಂದುವರಿಸುತ್ತಿದೆ. ನಳಂದ ವಿಶ್ವವಿದ್ಯಾಲಯವು ನಮಗೆ ಶಿಕ್ಷಣದ ಮಹತ್ವವನ್ನು ನೆನಪಿಸುತ್ತಿದೆ. ನಾವು ಈ ಪಾಠಗಳನ್ನು ಮುಂದಿನ ತಲೆಮಾರಿಗೆ ಕಳುಹಿಸಬೇಕು. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.